ಹಾಯ್ ಹಲೋ ತಮಾಸ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಶ್ರೀಕಾಂತ್ ರಾಕ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ಪ್ರಭುತ್ವ ಮೂವಿ ನೋಡ್ಕೊಂಡ್ ಬಂದ್ವಿ. ಸೊ ಅದ್ರದ್ದೊಂದು ರಿವ್ಯೂ ಬಿಸಾಕ್ಬಿಡೋಣ ಚೆನ್ನಾಗಿ ಅಂತ ರಿವ್ಯೂ ಮಾಡ್ತಾ ಇದೀವಿ. ಸಿನಿಮಾ ಮಾತ್ರ ಸಖತ್ತಾಗಿ ಬಂದಿದೆ. ಸ್ಟೋರಿನೂ ಅಷ್ಟೇ ಸ್ಟ್ರಾಂಗ್ ಆಗಿದೆ. ಸ್ಟೋರಿ ಏನಪ್ಪಾ ಇದೆ, ಇವಾಗ ಸ್ಟೋರಿ ಬಗ್ಗೆ ನಾವೆಲ್ಲ ರಿಲೀಸ್ ಹೇಳ್ಕೊಂತ ಬಂದ್ರೆ ಫುಲ್ ಲೀಕ್ ಆಗ್ಬಿಡುತ್ತೆ. ಬಟ್ ಸ್ಟೋರಿ ಮಾತ್ರ ಇವಾಗಿನ ಜನರೇಷನ್ಗೆ, ಹಿಂದೆ ಇರೋ ಜನರೇಷನ್ಗೆ, ಮುಂದೆ ಬರ್ತಿರ್ತಕ್ಕಂಥ ಜನರೇಷನ್ಗೆ ಅದು ಸ್ಟೋರಿ ಅರ್ಥ ಆಗುತ್ತೆ. ಯಾಕಂದ್ರೆ ಅದೇ ರೀತಿ ಇದೆ. ಇವಾಗ ನಾರ್ಮಲ್ ಆಗಿ ನಡೀತಾ ಇರೋ ಜೀವನನೇ ಹಂಗೆ. ನಾವು ಯಾರ್ಯಾರಿಗೋ ಓಟ್ ಹಾಕ್ತಿವಿ, ಯಾರ್ಯಾರಿಗೋ ಗೆಲ್ಲಿಸ್ತೀವಿ, ಏನೇನೋ ಇದೆ. ಬರೀ ಓಟು ಎಲೆಕ್ಷನ್ ಇದು ಮಾತ್ರ ಅಲ್ಲ, ಸ್ಟೋರಿಲಿ ಇನ್ನೂ ಬೇಜಾನ್ ಎಮೋಷನಲ್ ಇದೆ, ಮತ್ತೆ ಲವ್ ಇದೆ, ಫೈಟ್ ಇದೆ, ಸಾಂಗು ಇದೆ, ಎಲ್ಲಾನು ಇದೆ. ಇದು ಒಂದೇ ಇದೆ ಅಂತ ಹೇಳಕ್ಕಾಗಲ್ಲ. ಪ್ರತಿಯೊಂದು ಇದೆ. ಹಳ್ಳಿ ಸೊಗಡು ಇದೆ, ಸಿಟಿ ಸೊಗಡು ಇದೆ, ಎಲ್ಲ ಪ್ರತಿಯೊಂದು ಇದೆ. ಸೊ ನಾನು ಹೇಳೋದೇನಪ್ಪ ಅಂದ್ರೆ, ಇವಾಗ ಆಲ್ಮೋಸ್ಟ್ ಕನ್ನಡ ಸಿನಿಮಾಗಳು 5-6 ಸಿನಿಮಾಗಳು ರಿಲೀಸ್ ಆಗಿದೆಯಲ್ಲ, ನಿಮ್ಗೆ ಯಾವ್ದು ಇಷ್ಟ ಅನ್ಸುತ್ತೆ. ಆಮೇಲೆ ಕೆಲವೊಂದಿಷ್ಟು ಎಲ್ಲಾ ಜನ ಆಲ್ಮೋಸ್ಟ್ ರಿವ್ಯೂ ನೋಡ್ಕೊಂಡ್ಬಿಟ್ಟು ಮೂವಿ ನೋಡ್ ಹೋಗೋರೆ ಜಾಸ್ತಿ ಜನ ಇದ್ದಾರೆ. ಸೊ ಅದಕ್ಕೆ ನಾನು ಅದ್ರಲ್ಲಿ ಹೇಳ್ತಿರೋದೇನಪ್ಪ ಅಂದ್ರೆ, ಪ್ರಭುತ್ವ ಮೂವಿ ಅದ್ರಲ್ಲೂ ಒಂದು ಮೂವಿ ಮಸ್ತಾಗಿದೆ, ಚೆನ್ನಾಗಿದೆ ಮೂವಿ. ನಾವು ನೋಡ್ಕೊಂಡ್ ಬಂದು ನಾವ್ ಏನೋ ಪರಿಚಯ ಇರೋರು ಹಂಗಿರೋರು ಅಂತ ಚೆನ್ನಾಗಿದೆ ಅಂತ ಹೇಳ್ತಾ ಇಲ್ಲ. ಸೊ ಮೂವಿ ನೋಡ್ಕೊಂಡ್ ಬಂದಿದೀವಿ, ನಮ್ಗೆ ಚೆನ್ನಾಗ್ ಅನ್ಸಿದೆ, ಇಷ್ಟ ಆಗಿದೆ ಮೂವಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಪ್ರಭುತ್ವ ಮೂವಿ. ಸ್ಪೆಷಲಿ ಏನಪ್ಪಾ ಅಂದ್ರೆ, ಎಲ್ಲ ಹೇಳ್ಕೊತ ಕೂತ್ರ ಪೂರಾ ಮೂವಿ ಸ್ಟೋರಿ ಲೀಕ್ ಮಾಡ್ದಂಗ ಆಗುತ್ತೆ. ಸುಮ್ನೆ ಹೇಳ್ಬೇಕಪ್ಪ ಅಂದ್ರೆ, ಈ ಸಿನಿಮಾದಲ್ಲಿ ಬಂದು ಸ್ಪೆಷಲಿ ಬುದ್ಧ ತತ್ವ, ಬಸವಣ್ಣನ ತತ್ವ, ಹಾಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಿರೋ ಸಂವಿಧಾನ ತತ್ವ ಎಲ್ಲ ಅಳವಡಿಸಿಕೊಂಡು ಹೇಗ್ ನಾವು ಪ್ರಜೆಗಳು ಹೇಗ್ ಬದುಕ್ತಾ ಇದಾರೆ, ಅದನ್ನ ರಾಜಕಾರಣಿಗಳು ಹೇಗ್ ಅದನ್ನ ದುರುಪಯೋಗ ಪಡ್ಕೊಳ್ತಿದಾರ ಅನ್ನೋದೇ ಮೇನ್ ಈ ಸಿನಿಮಾ ಸಬ್ಜೆಕ್ಟ್. ಮೊದಲಿಗೆ ಪ್ರಭುತ್ವ ಸಿನಿಮಾ, ನಮ್ಮ ಚೇತನ್ ಚಂದ್ರ ಅವರು ಆಕ್ಟ್ ಮಾಡಿರೋಂಥ ಸಿನಿಮಾ. ಸೊ ಸಖತ್ತಾಗಿ ಆಕ್ಟ್ ಮಾಡಿರೋ ಮಾತ್ರ ಒಂದು ಒಳ್ಳೆ ಈಗಿನ ಟ್ರೆಂಡ್ ರಾಜಕಾರಣಿಗಳ ಬಗ್ಗೆ, ಜನರ ಓಟಿನ ಬಗ್ಗೆ, ಜನರು ಎಲ್ಲ. ಸೊ ಒಂದು ಒಳ್ಳೆ ಮೆಸೇಜ್ ಇರೋಂಥ ಸಿನಿಮಾ. ಸೊ ದಯವಿಟ್ಟು ಎಲ್ಲರೂ ಹೋಗಿ ನೋಡ್ರಿ. ಇನ್ನೊಂದು ಏನಪ್ಪಾ ಮ್ಯಾಟರ್ ಇಂಪಾರ್ಟೆಂಟ್ ಅಂದ್ರೆ, ಇವತ್ತು ನವೆಂಬರ್ 22ನೇ ತಾರೀಕು ಟೋಟಲ್ 5 ಸಿನಿಮಾ ರಿಲೀಸ್ ಆಗ ಕನ್ನಡದ. ಒಂದೇದು ಪ್ರಭುತ್ವ ಸಿನಿಮಾ, ಇನ್ನೊಂದು ಜೀಬ್ರಾ ಅಂತ ಡಾಲಿ ಅವ್ರದ್ದು ಆಕ್ಚುಲಿ ತೆಲುಗು ಸಿನಿಮಾ, ಕನ್ನಡ ಡಬ್ ಮಾಡಿರೋದು. ಸೊ ಕನ್ನಡ ಡಬ್ ಮಾಡಿರೋ ಅಂತ ಅನ್ಸೋದಿಲ್ಲ, ಇದು ಒಂದು ಧನಂಜಯ್ ಡಾಲಿ ಅವ್ರದ್ದೇ ಸಿನಿಮಾ ಅನ್ನೋ ರೇಂಜಿಂಗ್ ಇಲ್ಲೆಲ್ಲ ಕರ್ನಾಟಕದ ಪ್ರದರ್ಶನ ಕಾಣುತ್ತ. ಆಮೇಲೆ ಎರಡನೇ ಸಿನಿಮಾ RM ಅರವಿಂದ್ ಸ್ವಾಮಿ ಅಂತ. ಸೊ ಇದು ಸಿನಿಮಾ ಅಭಿಷೇಕ್ ಶೆಟ್ಟಿ ಅವ್ರು ಡೈರೆಕ್ಷನ್ ಮಾಡಿರೋದು, ಹಾಗೆ ನಮ್ಮ ಅನೀಶ್ ಅಣ್ಣವ್ರು ಇದ್ರಾಗ ಆಕ್ಟ್ ಮಾಡಿದಾರೆ ಹೀರೋ ಆಗಿ. ಸೊ ಇದನ್ನ ಮೂವಿ ಸಖತ್ತಾಗದ, ಅದು ರೆಸ್ಪಾನ್ಸ್ ನಡೆಯೋದು. ಆಮೇಲೆ ಮರ್ಯಾದೆ ಪ್ರಶ್ನೆ ಅಂತ, ಇದು ನಮ್ಮ ಎಕ್ಸ್ಕ್ಯೂಸ್ ಮಿ ಸುನೀಲ್ ಅವರು ಹಾಗೂ ರಾಕೇಶ್ ಅಡಿಗ ಅವರು ಆಕ್ಟ್ ಮಾಡಿರೋ ಸಿನಿಮಾ. ಆಮೇಲೆ ಟೆನೆಟ್ ಅಂತ ತಿಲಕ್ ಅವರು, ಹಾಗೆ ಬಿಗ್ ಬಾಸ್ ಅಲ್ಲಿ ಇದಾರಲ್ಲ ಧರ್ಮ ಕೀರ್ತಿರಾಜ್ ಅವರು, ಅವ್ರು ಆಕ್ಟ್ ಮಾಡಿರೋ ಸಿನಿಮಾ ಟೆನೆಟ್, ಅದನ್ನು ಕೂಡ ಇವತ್ತು ರಿಲೀಸ್ ಆಗಿದೆ. ಸೊ ನಿನ್ನೆ ಉಗ್ರ ಅವತಾರ ರಿಲೀಸ್ ಆಯ್ತು ಪ್ರಿಯಾಂಕಾ ಮೇಡಮ್ ಅವ್ರದ್ದು. ಒಂದು ಡೌಟ್ ಶುರು ಆಗೋದೇನಪ್ಪಾ ಅಂದ್ರ, ಸೊ ಒಟ್ಟಿಗೆ ಒಂದೊಂದು ವಾರದಾಗ, ಸೊ ಒಟ್ಟಿಗೆ ಒಂದ್ ದಿವಸ 4 ಕನ್ನಡ ಸಿನಿಮಾ ಬಿಟ್ರ ಕನ್ಫ್ಯೂಷನ್ ಆಗ್ಬಿಡ್ತು ನಮ್ಮ ಆಡಿಯನ್ಸ್ಗಳಿಗೆ. ಸೊ ಇವ್ರೊಂದ್ ಸಿನಿಮಾ ಮೈಂಡ್ ಇಟ್ಕೊಂಡಿರ್ತಾರ, ನಾನೊಂದು ಸಿನಿಮಾ ಹೋಗ್ಬೇಕಂತ ಮೈಂಡ್ ಇಟ್ಕೊಂಡಿರ್ತೀನಿ, ಇವ್ರ ಸಿನಿಮಾ ಹೋಗ್ಬೇಕಂತ ಮೈಂಡ್ ಇಟ್ಕೊಂಡಿರ್ತಾರ. ಸೊ ಒಟ್ಟಿಗೆ 4 ಸಿನಿಮಾ ಬಿಡೋದ್ರಿಂದ ಪೂರ ಕನ್ಫ್ಯೂಸ್ ಆಗ್ಲತ್ತದ. ಸೊ ಬಂದ್ರ 4 ಸಿನಿಮಾ 5 ಸಿನಿಮಾ ಬರ್ತಾವ, ಇಲ್ಲ ಅಂದ್ರ ಒಂದು ಬರಲ್ಲ, ಒಂದೊಂದು ವಾರದಾಗ ಗ್ಯಾಪ್ ಐತ್ ಬಿಡ್ತದ. ಸೊ ವಾರದಾಗ ವೀಕ್ಲಿ 2 ಸಿನಿಮಾ ಬಿಡಿ ಕನ್ನಡ ಸಿನಿಮಾ. ಸೊ ಕಂಪಲ್ಸರಿ ಕನ್ನಡ ಆಡಿಯನ್ಸ್ಗಳು ನೋಡ್ತಾರೆ. ಒಟ್ಟಿಗೆ 4-5 ಸಿನಿಮಾ ಬಂದ್ರೆ ಎಲ್ರಿಗೂ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ, ಆ ಸಿನಿಮಾಕ್ ಹೋಗ್ಬೇಕಾ ಈ ಸಿನಿಮಾಕ್ ಹೋಗ್ಬೇಕಾ ಅಂತ. ಟೈಮ್ ತಗೊಂಡು ಏನಂದ್ರೆ, ಇದೆಲ್ಲ ರಿಲೀಸ್ ಮಾಡ್ಬೇಕಾದ್ರೆ ಅದಕ್ಕಿಂತ ಮುಂಚೆನೆ ಎಲ್ಲ ಪ್ಲಾನಿಂಗ್ ಹಾಕೊಬೇಕು. ನಾವು ಈ ಡೇಟಿಗೆ ರಿಲೀಸ್ ಮಾಡ್ತಿದ್ವಿ ಅಂದ್ರೆ, ಆ ಡೇಟಲ್ಲಿ ನಮ್ದು ಎಷ್ಟು ಮೂವಿ ಬರ್ತಿದೆ, ನಮ್ಮ ಕನ್ನಡ ಇಂಡಸ್ಟ್ರಿದು. ಬೇರೆದು ಬೇಡ, ನಮ್ಮ ಕನ್ನಡ ಭಾಷೆಯಲ್ಲಿ ಬರ್ತಾ ಇರ್ತಕ್ಕಂಥ ಮೂವಿಗಳು ಯಾವ್ದಾವ್ದು ಬರ್ತಿದೆ ಅಂತ ಪ್ಲಾನ್ ಹಾಕೊಂಡು, ಏನೋ ಒಂದು ವಾರದಲ್ಲಿ 2 ಮೂವಿ ಅಂದ್ರೆ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಜನ ನೋಡ್ತಾರೆ. ಬಟ್ 4-5 ಸಿನಿಮಾಗಳಂದ್ರೆ ಜನರಿಗೂ ಕನ್ಫ್ಯೂಷನ್ ಆಗ್ಬಿಡುತ್ತೆ, ಯಾವ್ದು ನೋಡ್ಬೇಕು ಯಾವ್ದಿಲ್ಲ ಅಂತ. ಇವಾಗ ನೆಕ್ಸ್ಟ್ ಒಂದು ಬರುತ್ತೆ ಅಷ್ಟೇ, ನೆಕ್ಸ್ಟ್ ಲವ್ ರೆಡ್ಡಿ ಅದೊಂದು ಬರುತ್ತೆ, ಅದಾದ್ಮೇಲೆ ಮತ್ತೆ ಒಂದ್ 2-3 ವಾರ ಗ್ಯಾಪ್ ಆಗ್ಬಿಡುತ್ತೆ. ಸೊ ಅದಕ್ಕೆ ಅಷ್ಟು ಗ್ಯಾಪ್ ಇರೋ ಬದಲು ಒಂದ್ ವಾರ ಮುಂದೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಂಡ್ ಬಿಟ್ರೆ ಜನರಿಗೆ ನೋಡೋರ್ಗೂ ಈಸಿ ಆಗುತ್ತೆ. ಜೊತೆಗೆ ಸಿನಿಮಾ ಕಷ್ಟಪಟ್ಟು ಮಾಡಿರ್ತಕ್ಕಂಥ ಸಿನಿಮಾದಲ್ಲಿ ಆಕ್ಟ್ ಮಾಡಿರೋ ಹೀರೋ ಆಗ್ಲಿ, ಆಕ್ಟ್ರೆಸ್ ಆಗ್ಲಿ, ಪ್ರೊಡ್ಯೂಸರ್ ಆಗ್ಲಿ, ಡೈರೆಕ್ಟರ್ ಆಗ್ಲಿ, ಪ್ರತಿಯೊಬ್ಬರಿಗೂ ಒಂದೊಂದು ಯೂಸ್ ಆಗುತ್ತೆ. ಅದು ನಮ್ದು ಒಂದು ಥಾಟ್ ಏನಪ್ಪಾ ಅಂದ್ರೆ, ವಾರದಲ್ಲಿ 1-2 ಅಷ್ಟೇ ಇರ್ಬೇಕು. 4-5 ಸಿನಿಮಾ ಅಂದ್ರೆ ಇವಾಗ ನಮಗೆ ಆಯ್ತು ಕನ್ಫ್ಯೂಸ್, ನಾವ್ ಯಾವ್ದು ನೋಡ್ಬೇಕು ಯಾವ್ದಿಲ್ಲ ಅಂತ. ಸೊ ನಾವು ಸ್ಪೆಷಲಿ ನೋಡ್ಬೇಕಾಗಿರೋದೇನಪ್ಪಾ ಅಂದ್ರೆ, ನಾವು ಪ್ರಭುತ್ವ ನೋಡ್ಬೇಕಾಗಿತ್ತು. ಮೂವಿ ಇಷ್ಟ ಆದ್ರೆ ಮಾತ್ರ ಮೂವಿ ಇಷ್ಟ ಆಗಿದೆ, ಇಲ್ಲ ಅಂದ್ರೆ ಇದ್ರಲ್ಲಿ ಏನೋ ಒಂದು ಡಲ್ ಇದೆ, ಏನೋ ಒಂದು ಮಿಸ್ ಇದೆ ಅಂತ ಅಂತಿದ್ವಿ. ಬಟ್ ನನಗೆ ಯಾವ್ದು ಮಿಸ್ ಅನ್ಸಿಲ್ಲ. ಆಕ್ಟಿಂಗ್ ಬಗ್ಗೆ ಅಂತೂ ಏನು ಮಾತಾಡಂಗಿಲ್ಲ. ಆಕ್ಟಿಂಗ್ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ, ಪ್ರತಿಯೊಂದೂ ಚೆನ್ನಾಗಿದೆ. ನನ್ನ ಪ್ರಕಾರ ಹೇಳ್ಬೇಕಂದ್ರೆ ಪ್ರತಿಯೊಂದು ಚೆನ್ನಾಗಿದೆ. ಸೊ ಎಲ್ಲರೂ ನೀವು ಹೋಗಿ ನೋಡಿ ಹೇಗಿದೆ ಸಿನಿಮಾ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೆಕೆಂಡ್ ಹಾಫ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಯಾರು ಈ ತರ ಫಿಲಮ್ ನ ಮಿಸ್ ಮಾಡಬೇಡಿ. ಇವಾಗ ನಾವು ಇನ್ನೂ 4-5 ಸಿನಿಮಾಗಳು ಹೋಗ್ಬೇಕು. ಸೊ ಇವಾಗ ನಮ್ಗೆ ಟೈಮ್ ಸಾಕಾಗಲ್ಲ. ಅದೇ ಹೇಳಿಲ್ಲ ಮುಂಚೆ, ನೀವು 4 ಸಿನಿಮಾ ರಿಲೀಸ್ ಆದ್ರೆ ಒನ್ ಡೇ ಅಲ್ಲಿ
ಸೊ ಒನ್ ಡೇ ಯಾರು 4-5 ಸಿನಿಮಾ ನೋಡೋಕೆ ಸಾಧ್ಯನೇ ಇಲ್ಲ. ನೋಡಿದ್ರೆ ಒಂದು ಸಿನಿಮಾ ನೋಡ್ಬೋದು, ನೈಟ್ ಒಂದು ಶೋ. ಇವಾಗ ನೈಟ್ ಒಂದು ಶೋ ಹೋಗ್ತೀವಿ, ಇದು ಆರಾಮ್ ಅರವಿಂದ್ ಸ್ವಾಮಿ ಸಿನಿಮಾಕ್ಕೆ ಹೋಗ್ತೀವಿ. ಸೊ ಅದ್ರದ್ದು ನಾಳೆ ನಾಡಿದ್ದು ಅದ್ರ ರಿವ್ಯೂ ಕೊಡ್ತೀವಿ. ಆಮೇಲೆ ಇನ್ನೊಂದು ಸಿನಿಮಾಕ್ಕೆ ಹೋಗ್ತೀವಿ. ಆದಷ್ಟು ನಮ್ಮ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ಮೂವಿಗಳಿಗೆ ಹೋಗ್ತೀವಿ, ಅದ್ರದ್ದು ರಿವ್ಯೂನ ಕೊಡ್ತೀವಿ, ಹಾನೆಸ್ಟ್ ರಿವ್ಯೂ ಕೊಡ್ತೀವಿ. ಜೊತೆಗೆ ಯಾವುದೋ ಸುಮ್ಮನೆ ನೋಡ್ಕೊಂಬಂದ್ವಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಡೈರೆಕ್ಟಾಗಿ ಹೇಳಲ್ಲ. ನಮ್ಗೆ ಇಷ್ಟ ಆದ್ರೆ ಇಷ್ಟ ಆಗಿದೆ ಅಂತೀವಿ, ಇಷ್ಟ ಇಲ್ಲ ಅಂದ್ರೆ ಇಲ್ಲ ಗುರು ನಮ್ಗೆ ಇದ್ರಲ್ಲಿ ಇಷ್ಟ ಆಗಿಲ್ಲ ಇದು ಅಂತ ಹೇಳ್ಬಿಡ್ತೀವಿ. ಇಷ್ಟ ಆಗಿಲ್ಲ ಅನ್ನೋಕೆ ನಾವು ಜಾಸ್ತಿ ಪಾಸಿಟಿವ್ ಪಾಯಿಂಟ್ ಹುಡುಕಾಡ್ತೀವಿ ಸಿನಿಮಾದಲ್ಲಿ. ಅವ್ರ ಕಷ್ಟ ನೋಡ್ತೀವಿ, ಅವ್ರ ಸ್ಟ್ರಗಲ್ ನೋಡ್ತೀವಿ, ಅವ್ರ ಎಷ್ಟು ವರ್ಷದ ಕತೆ ಅಂದ್ರೆ ಎಷ್ಟು ಬಂಡವಾಳ ನೋಡ್ತೀವಿ, ಎಷ್ಟು ಜನ ಆಕ್ಟರ್. ಈ ಸಿನಿಮಾದಲ್ಲಿ ಪ್ರಭುತ್ವ ನೋಡೋಕಾದ್ರೆ ಸುಮಾರು ಸಾಕಷ್ಟು ದೊಡ್ಡ ದೊಡ್ಡ ಕಲಾವಿದರು ಇದಾರೆ ಈ ಸಿನಿಮಾದಲ್ಲಿ. ಪೂರಾ ದೊಡ್ಡ ದೊಡ್ಡ ಕಲಾವಿದರು ಬಳಗನ ಇದೆ ಈ ಸಿನಿಮಾದಲ್ಲಿ. ಬಟ್ ಇನ್ನೊಂದೇನಂದ್ರೆ ಇದು ಫಸ್ಟ್ ಹಾಫ್ ಮಾತ್ರ ನಿಮ್ಗೊಂದು ಬೇರೆ ರೀತಿಲೇ ತಗೊಂಡೋಗುತ್ತೆ. ಫಸ್ಟ್ ಹಾಫ್ ನೀವು ನೋಡಿದ್ರೆ ಈ ಸಿನಿಮಾ ಮೇ ಬಿ ಇದು ಈ ಲೆವೆಲ್ಗಿದೆ, ಬೇರೆ ಲೆವೆಲ್ಗೆ ತಗೊಂಡೋಗುತ್ತೆ ನಿಮ್ಗೆ. ಅದೊಂದ್ ರೀತಿ ಬೇರೆ ಸೆಂಟಿಮೆಂಟು ಬೇರೆ ಇದ್ರಲ್ಲೇ ಹೋಗ್ಬಿಡುತ್ತೆ. ಫಸ್ಟ್ ಹಾಫ್ ಆದ ತಕ್ಷಣ ಸೆಕೆಂಡ್ ಹಾಫ್ ಬಂದ ತಕ್ಷಣ ಮತ್ತೆ ಪ್ಲೇಟಿಂಗ್ ಚೇಂಜ್ ಆಗ್ಬಿಡುತ್ತೆ. ಮತ್ತೆ ಗುರು ನಾವು ಎಲ್ಲಿದೀವಿ, ಮತ್ತೆ ನಾವು ಯಾವ ಟಾಪಿಕ್ ಬಂದಿವಿ ಅಂತ ಅನಿಸುತ್ತೆ. ಬಟ್ ಸೆಕೆಂಡ್ ಹಾಫ್ ಅಲ್ಲಿ ಇರೋ ಟಾಪಿಕ್ ಕೂಡ ತುಂಬಾ ಎಮೋಷನಲ್ಲು ಇದೆ, ಪ್ರತಿಯೊಂದು ಇದೆ. ನಾವು ಸ್ಟೋರಿ ಬಗ್ಗೆ ಏನು ಹೇಳಂಗೆ ಇಲ್ಲ ಅಂತ ಹೇಳ್ತಿಲ್ಲ. ಕೊನೆಗೆ ಲಾಸ್ಟ್ ಅಲ್ಲಿ ಎಂಡ್ ಆಫ್ ದ ಸ್ಟೋರಿ ಕೂಡ ಒಳ್ಳೇದಾಗೆ ತೋರಿಸಿದ್ದಾರೆ, ಚೆನ್ನಾಗೇ ಇದೆ ಸ್ಟೋರಿ. ಸೊ ನಮಗ್ ಮಾತ್ರ ಇಷ್ಟ ಆಯ್ತು. ನಾವು ಇನ್ನೂ ನೆಕ್ಸ್ಟ್ ಬರ್ತಕ್ಕಂಥ ಮೂವಿಗಳು ಹೋಗಿ ನೋಡ್ಕೊಂಡ್ ಬರ್ತೀವಿ, ಅದ್ರದ್ದು ರಿವ್ಯೂಗಳು ಕೊಡ್ತೀವಿ. ಆಲ್ಮೋಸ್ಟ್ ಗಾಂಧಿನಗರ ಅನುಭವ ಥಿಯೇಟರ್ ವಿಸಿಟ್ ಕೊಟ್ಟಿದ್ರು, ಫಸ್ಟ್ ಬಂದ್ರು. ಸೊ ಅವ್ರ ಜೊತೆ ನಾವು ಕೂತ್ಕೊಂಡು ಸಿನಿಮಾ ನೋಡಿದ್ರೆ ತುಂಬಾ ಖುಷಿ ಆಯ್ತು ನಮ್ಗೆಲ್ರಿಗೂ. ಸೊ ನೀವು ಇಂತ ಒಳ್ಳೆ ಸಿನಿಮಾನ ಮಿಸ್ ಮಾಡ್ಬಿಡಿ. ಹಾಗೆ ಕನ್ನಡ ಯಾವ ಸಿನಿಮಾನು ಮಿಸ್ ಮಾಡ್ಬಿಡಿ, ಸಾಧ್ಯವಾದಷ್ಟು ಕನ್ನಡ ಸಿನಿಮಾಗಳು ನೋಡಿ. ಸೊ ವಾರಕ್ಕೆ ಒಂದ್ ಸಿನಿಮಾ ಅಲ್ಲ, 10 ಸಿನಿಮಾ ರಿಲೀಸ್ ಆಗ್ಲಿ ತೊಂದ್ರೆ ಇಲ್ಲ. ಬಟ್ ಆ 10 ಸಿನಿಮಾದಲ್ಲಿ ನಮ್ ಕನ್ನಡ ಸಿನಿಮಾ 4 ಇದೆ ಅನ್ನೋದು ನಮ್ಗೊಂಥರ ಖುಷಿ ವಿಚಾರ. ಸೊ ಬೇಜಾರ್ ಏನಂದ್ರೆ ಅದೇ ವೀಕ್ಲಿ 2 ಕನ್ನಡ ಸಿನಿಮಾ ಬಿಟ್ರೆ ಇನ್ನೂ ಜಾಸ್ತಿ ಜನ ಬಂದು ಥಿಯೇಟರ್ ಬಂದು ನೋಡ್ತಾರೆ ಅಂತ. ಏನಪ್ಪಾ ಅಂದ್ರೆ ನಾವು ಇವ್ರ ಇಷ್ಟು 4 ಮೂವಿ ತಂಡ, ಎಲ್ಲಾರು 4-5 ಮೂವಿ ತಂಡನು ಎಲ್ಲಾರು ಕಷ್ಟಪಟ್ಟು ಹೊಸೊಬ್ರನ್ನ ಹಾಕೊಂಡು ಮೂವಿ ಮಾಡಿರ್ತಾರೆ. ಇವಾಗ ಲಾಸ್ಟ್ ಫೈನಲ್ ಏನ್ ಬರುತ್ತಪ್ಪ ಅಂದ್ರೆ ಜನ ಬರ್ಲಿಲ್ಲ, ನಾವು ಕಷ್ಟಪಟ್ಟು ಮೂವಿ ನೋಡಿದ್ವಿ, ಜನ ಬರ್ಲಿಲ್ಲ ಅಂತಾರೆ. ನಾನ್ ಜನದ ತಪ್ಪಂತಾನು ಹೇಳಕ್ಕಾಗಲ್ಲ. ಯಾಕಂದ್ರೆ ರಿಲೀಸ್ ಮಾಡ್ಬೇಕಾದ್ರೆ ಒಂಚೂರು ಆ ಕಡೆ ಈ ಕಡೆ ನೋಡ್ಕೊಂಡು ಎಷ್ಟು ಮೂವಿಗಳು ರಿಲೀಸ್ ಆಗ್ತಿದ್ದೇವೆ ನಮ್ಮ ಕನ್ನಡ ಇಂಡಸ್ಟ್ರಿದು, ನಾವು ಹೆಂಗ್ ಯಾವಾಗ ಮಾಡ್ಬೇಕು ಅಂತ ಒಂಚೂರು ನೋಡ್ಕೊಂಡ್ ಬಿಟ್ರೆ ಇನ್ನೂ ಒಳ್ಳೇದಾಗುತ್ತೆ ಅಂತ ಅನ್ನೋದು ನನ್ನ ಸಜೆಷನ್ ಅಷ್ಟೇ. ಇನ್ನು ಈಗ ನಾಳೆ ನಾಡಿದ್ದು ಅಥವಾ ಇನ್ನೂ 2 ದಿವಸ ಟೈಮ್ ಇದೆ ವೀಕೆಂಡ್ ಅಲ್ಲಿ. ನಾಳೆ ಶನಿವಾರ, ನಾಳೆ ಸಂಡೇ ಅಂತ. ಸೊ ಇವತ್ತು ಸಂಜೆ ಒಂದ್ ಶೋ ಹೋಗ್ತೀವಿ ಆರಾಮ್ ಅರವಿಂದ್ ಸ್ವಾಮಿ. ಹಾಗೆ ಮಾರ್ನಿಂಗ್ ಜೀಬ್ರಾಗ್ ಹೋಗ್ತೀವಿ, ಅದಾದ್ಮೇಲೆ ಮರ್ಯಾದೆ ಪ್ರಶ್ನೆಗೆ ಹೋಗ್ತೀವಿ. ಎಲ್ಲಾ ಸಿನಿಮಾ ನೋಡ್ತೀವಿ. ಸೊ ನೀವು ಕನ್ನಡ ಸಿನಿಮಾನ ಕೈ ಬೀಳ್ಬೇಡಿ ಅಂತ ಕೇಳ್ಕೊತೀನಿ. ಆಮೇಲೆ ನೀವು ಯಾರನ್ನ ನೋಡಿದ್ರೆ, ಪ್ರಭುತ್ವ ಮೂವಿ ನೋಡಿದ್ರೆ ಅವರು ಒಂಚೂರು ಏನಾನ ಕಮೆಂಟ್ ಆಗಿ ಹೆಂಗಿದೆ ಹೆಂಗಿಲ್ಲ ಅಂತ ಅಷ್ಟೇ. ನೋಡಿದಲ್ವಾ ಹೆಂಗಿತ್ತು ಫಿಲಮ್? ಸೂಪರ್. ಸುಮ್ಮನೆ ನಿಂತ್ಕೊಂಡು ನೀನ್ ಕೈ ಕಟ್ಕೊಂಡ್ ಬಿಟ್ಟು ಅವನ್ಗ ಶಾಕ್ ಆಗವನೆ ಅವ್ನ ಮೂವಿ. ಹೌದು ಅಮ್ಮ ಅದ್ರಲ್ಲಿ ಇವಾಗ ನಮ್ಮ ವಿಡಿಯೋ ಯಾರಿಗನ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಜೈ ಆಂಜನೇಯ. ವಿಡಿಯೋ ಶೇರ್ ಮಾಡ್ರಿ. ಹಂಗ ಲಾಸ್ಟಿಗೆ ಗಂಟೆ ಹೊಡ್ರಿ.